ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಮೋರ್ಚಾದ ಈ ಒಂದು ವಿಶೇಷ ಪ್ರತಿಭಟನೆ, ಈ ಪ್ರತಿಭಟನೆಯಲ್ಲಿ ಉಪಸ್ಥಿತಿರುವಂತ ನಾನು ಆದಂತ ಘಟನೆಗಳ ಬಗ್ಗೆ ಮಾಧ್ಯಮದ ಮುಂದೆ ಎಲ್ಲ ವಿಚಾರಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಕೊನೆಯದಾಗಿ ನಮ್ಮ ಪ್ರತಿಭಟನೆ ನಿರತ ಕಾರ್ಯಕರ್ತರು ಕಾಂಗ್ರೆಸ್ಸಿನ ಕಚೇರಿಗೆ ನುಗ್ಗಿ ಇದಕ್ಕೆ ಉತ್ತರವನ್ನ ಕೊಡುವಂತ ಕೆಲಸ ಕಾರ್ಯಗಳು ನಾವು ಮಾಡಲಿದ್ದೇವೆ. ಇವತ್ತು ಭಾರತ ಸರ್ಕಾರದ ಗೌರವಾನ್ವಿತ ಗೃಹ ಸಚಿವರಾದಂತಹ ಅಮಿತ್ ಶಾಜಿ ಅವರು ಹೇಳಿದಂತ ಮಾತನ್ನ ತಿರುಚಿ ಇವತ್ತು ನಾವು ಅಂಬೇಡ್ಕರ್ ಅವರಿಗೆ ನಮ್ಮ ಗೃಹ ಸಚಿವರು ಅವಹೇಳನೆ ಮಾಡಿದ್ದಾರೆ, ಅಂಬೇಡ್ಕರ್ ಬಗ್ಗೆ ಬಹಳ ಸಣ್ಣದಾಗಿ ಮಾತಾಡಿದ್ದಾರೆ ಅಂತೇಳುವಂತ ಕಾಂಗ್ರೆಸ್ನ ನಾಯಕರು ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರು ಕಳ್ಳರು. ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಸ್ವಾಮಿ ನೀವು ಇವತ್ತು ಅಂಬೇಡ್ಕರ್ ಬಗ್ಗೆ ಗೌರವವನ್ನ ಮಾಡ್ತಾ ಇದ್ದೀರಿ. ಜೀವಂತ ಇರುವಾಗ ಗೌರವ ಕೊಡದಂತ ಕಾಂಗ್ರೆಸ್ ಪಕ್ಷ ಅವರು ಇಲ್ಲದಂತ ಸಂದರ್ಭದಲ್ಲಿ ಅವರ ಫೋಟೋಗೆ ಮಾಲಾರ್ಪಣೆ ಹಾಕಿ ಇವತ್ತು ಗೌರವ ಕೊಡ್ತಾ ಇದ್ದೀರಾ. ಲೋಕಸಭೆಗೆ ಎರಡೆರಡು ಬಾರಿ ಚುನಾವಣೆ ಆದಾಗ ಅಂಬೇಡ್ಕರ್ ವಿರುದ್ಧ ಯಾವ ಪಕ್ಷದ ಅಭ್ಯರ್ಥಿ ನಿಂತದ್ದು? ಅಂಬೇಡ್ಕರ್ ವಿರುದ್ಧ ಲೋಕಸಭೆಯಲ್ಲಿ ಸ್ಪರ್ಧಿಸಿದಂತಹ ಪಕ್ಷ ಕಾಂಗ್ರೆಸ್. ಅಂಬೇಡ್ಕರ್ ಅನ್ನ ಸೋಲಿಸಿದ್ದು ಕಾಂಗ್ರೆಸ್, ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದು ಕಾಂಗ್ರೆಸ್. ಎರಡೆರಡು ಬಾರಿ ಅಂಬೇಡ್ಕರ್ ಅವರಿಗೆ ಲೋಕಸಭೆ ಪ್ರವೇಶ ಮಾಡಲಿಕ್ಕೆ ಅವಕಾಶ ಮಾಡಿಕೊಡದ್ದು ಕಾಂಗ್ರೆಸ್. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಿರೋಧವಾಗಿ ಆಯ್ಕೆ ಆಗಬೇಕಿತ್ತು. ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಮಹಾತ್ಮರವರು. ಅಂತ ಅಂಬೇಡ್ಕರ್ ಅವರಿಗೆ ನೀವು ಇವತ್ತು ಅಪಮಾನವನ್ನ ಮಾಡಿ ಲೋಕಸಭೆ ಪ್ರವೇಶದಂತ ಮಾಡಿದಿರಿ. ನೀವು ಎರಡೆರಡು ಬಾರಿ ಸೋಲಿಸಿದಿರಿ. ಅಂತ ಎರಡೆರಡು ಬಾರಿ ಸೋಲಿಸಿದಂತ ಕಾಂಗ್ರೆಸ್ ಪಕ್ಷ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಗೃಹ ಸಚಿವರಿಗೆ ನೀತಿ ಪಾಠ ಹೇಳುತ್ತೆ. ನಾಚಿಗೆ ಆಗಬೇಕು. ಮಾನ ಮರ್ಯಾದೆ ಇದೆಯಾ ನಿಮಗೆ? ಹೊಟ್ಟೆಗೆ ಅನ್ನ ಏನು ತಿಂತೀರಾ ಅಥವಾ ಹೇಳಿ ತಿಂತೀರಾ ನೀವು? ಅದು ಮಾತ್ರವಲ್ಲ, ಇತಿಹಾಸವನ್ನ ತೆಗೆದು ನೋಡಿ. ಯಾವತ್ತು ಕೋರ್ಟ್ ಇಂದಿರಾ ಗಾಂಧಿ ಅವರ ಬಗ್ಗೆ ಆದೇಶವು ಇಂದಿರಾ ಗಾಂಧಿ ಅವರ ವಿರುದ್ಧ ಆದೇಶವನ್ನ ಕೊಡ್ತದೆ, ಆ ಆದೇಶವನ್ನ ಸಂವಿಧಾನವನ್ನ ತಿದ್ದಿ ಇಂದಿರಾ ಗಾಂಧಿ ಅವರನ್ನು ರಕ್ಷಣೆ ಮಾಡುವಂತ ಕೆಲಸ ಕಾರ್ಯಗಳು ಇಂದಿರಾ ಗಾಂಧಿ ಅವರು ಮಾಡ್ತಾರೆ. ಸಂವಿಧಾನವನ್ನ 76 ಬಾರಿ ತಿದ್ದಿದಂತಹ ಕಾಂಗ್ರೆಸ್ ಪಕ್ಷ ಇವತ್ತು ಭಾರತೀಯ ಜನತಾ ಪಾರ್ಟಿ ಕೈ ಬೆರಳು ತೋರಿಸುತ್ತದೆ. ನಾನಿವತ್ತು ಒಂದು ಮಾತನ್ನ ಹೇಳ್ತೇನೆ, ಕಳೆದ ಅವಧಿಯಲ್ಲಿ 15ನೇ ವಿಧಾನಸಭೆಯಲ್ಲಿ ಕಾಂಗ್ರೆಸ್ನ ನಾಯಕರಾದಂತ ರಮೇಶ್ ಕುಮಾರ್ ಅವರು ಒಂದು ಮಾತನ್ನ ಹೇಳ್ತಾರೆ. ಅದನ್ನು ದಯವಿಟ್ಟು ಕಾಂಗ್ರೆಸ್ನ ಕಾರ್ಯಕರ್ತರು, ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಕೇಳಿಸಿಕೊಳ್ಳಿ. ವಿಧಾನಸೌಧದಲ್ಲಿ ಹೇಳುವಾಗ ನಾನು ಕೇಳಿಸಿಕೊಂಡಿದ್ದೇನೆ. ರಮೇಶ್ ಕುಮಾರ್ ಅವರು ಹೇಳ್ತಾರೆ, ಕಾಂಗ್ರೆಸ್ ಪಕ್ಷ ನಿಜವಾಗಿ ಕಾಂಗ್ರೆಸ್ಗೆ ಅನ್ಯಾಯ ಮಾಡಿ ಅಂಬೇಡ್ಕರ್ ಅವರಿಗೆ ಅನ್ಯಾಯ ಮಾಡಿದೆ, ದುಃಖ ಇದೆ ನನಗೆ, ನಾನು ಕಾಂಗ್ರೆಸ್ಸಿಗನಾಗಿ ಅಂತ ಹೇಳುವಂತ ಮಾತನ್ನ ರಮೇಶ್ ಕುಮಾರ್ ಹೇಳ್ತಾರೆ. ಕೊನೆಯ ಸಂದರ್ಭದಲ್ಲಿ ಅವರು ಯಲೋಕ ಸೇರಿದಾಗ ಅವರ ಅಂತ್ಯಕ್ರಿಯೆ ಮಾಡಲಿಕ್ಕೆ ಬಿಡದಂತ ಕಾಂಗ್ರೆಸ್ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಗೃಹ ಸಚಿವರಿಗೆ ಇವತ್ತು ಬುದ್ಧಿವಾದ ಹೇಳ್ತದೆ. ನಾಚಿಗೆ ಆಗಬೇಕು ನಿಮ್ಗೆ. ಹೊಟ್ಟೆಗೆ ಅನ್ನ ತಿಂತೀರಾ, ಏನ್ ತಿಂತೀರಾ ಅಂತ ಹೇಳುವಂತ ಪ್ರಶ್ನೆ ಇಡೀ ಭಾರತದಲ್ಲಿ ಇವತ್ತು ಕೇಳ್ತಾ ಇದ್ದಾರೆ. ಇವತ್ತು ಒಂದು ಮಾತನ್ನ ಕೇಳ್ತೇನೆ, ಇವತ್ತು ಕಾಂಗ್ರೆಸ್ನವರಿಗೆ ಆಡಳಿತ ರಾಜ್ಯದಲ್ಲಿ ಬಂದಿದೆ, ಮದವೇರಿದೆ. ಅವತ್ತು ರಾವಣನಿಗೂ ಮದ ಏರಿತ್ತು, ಆದ್ರೆ ರಾಮನೆದುರಿಗೆ ಆ ರಾವಣ ಸತ್ತು, ರಾವಣನನ್ನ ಕೊಂದು, ಇದನ್ನೆಲ್ಲವನ್ನ ನಾವು ಕಣ್ಣಾರೆ ಪುಸ್ತಕದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಉಲ್ಲೇಖ ಮಾಡ್ತೇವೆ. ಅದಕ್ಕಾಗಿ ಒಂದು ಹೇಳ್ತೇನೆ, ಇವತ್ತು ನಿಮ್ಮ ಪಾಪದ ಕೊಡ ತುಂಬುತ್ತಾ ಇದೆ. ಸುವರ್ಣ ಸೌಧದಲ್ಲಿ ಆದಂತ ಘಟನೆ ಇಡೀ ಯಾರೆಲ್ಲ ಮಾನವರು ಈ ದೇಶದಲ್ಲಿ ಮನುಷ್ಯರಿದ್ದಾರೆ ಅವರಿಗೆಲ್ಲ ನಾಚಿಕೆ ಪಡುವಂತ ರೀತಿಯ ವರ್ತನೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇವ್ರಿಗೆ ಕೇಳಲ್ಲ. ಇವತ್ತು ವಿಧಾನಸಭೆ ಅಥವಾ ವಿಧಾನ ಪರಿಷತ್ ಒಳಗಡೆ ಒಂದು ಮಾತನ್ನ ತಿಳ್ಕೊಳ್ಳಿ, ವಿಧಾನಸಭೆಯಲ್ಲಿ ಯಾವುದಾದ್ರೂ ಒಂದು ಘಟನೆ ಆದ್ರೆ
ಅಥವಾ ವಿಧಾನ ಪರಿಷತ್ ಒಳಗಡೆ ಯಾವುದಾದ್ರೂ ಒಂದು ಘಟನೆ ಆದ್ರೆ ಅದಕ್ಕೆ ಮುಖ್ಯಸ್ಥರು ಸಭಾಧ್ಯಕ್ಷರು ಅಥವಾ ಸಭಾಪತಿಗಳು. ಇವತ್ತು ಸಿ.ಟಿ. ರವಿ ಅವರು 10 ಬಾರಿ ನಮಗೆ ಅವಾಚ್ಯ ಶಬ್ದದಿಂದ ಬೈದಿದ್ದಾರೆ ಅಂತೇಳಿ ಮಾಧ್ಯಮದ ಮುಂದೆ ಕಣ್ಣೀರು ಹಾಕುವಂತ ಸಚಿವರು 10 ಬಾರಿ ಅವಾಚ್ಯ ಶಬ್ದದಿಂದ ಬೈದದ್ದು. ಆ ವಿಧಾನ ಪರಿಷತ್ನ ಒಳಗಡೆ ಸುತ್ತಲೂ 100 ಕ್ಯಾಮೆರಾಗಳಿದೆ. ಮೇಲೆ ಟಿವಿ ಚಾನೆಲ್ನವರು ಲೈವ್ ತೆಗಿತಾ ಇರ್ತಾರೆ. ಯಾವುದೇ ಒಂದು ಚಾನೆಲ್ನಲ್ಲಿ ಯಾವುದೇ ಒಂದು ಮಾಹಿತಿಗಳು ಬರದಂತ ಸಂದರ್ಭದಲ್ಲಿ ಇವರಿಗೆ 10 ಬಾರಿ ಕೇಳತ್ತಂತೆ. ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದಾಗ ಕೂಡ ಕೇಳದಂತ ಕಿವುಡರು ಸಿ.ಟಿ. ರವಿ ಅವರು ಹೇಳಿದ್ದು ಕೇಳ್ತಾರಂತೆ. ಆದ್ರೂ ವಿಧಾನ ಪರಿಷತ್ನ ಅಧ್ಯಕ್ಷರಾದಂತ ಬಸವರಾಜ ಹೊರಟ್ಟಿ ಅವರು ಅವರೊಂದಿಗೆ ಹೋಗಿ ಅವರು ಕಂಪ್ಲೇಂಟ್ ಕೊಡ್ತಾರೆ. ಬಸವರಾಜ ಹೊರಟ್ಟಿ ಅವರು 1 ಗಂಟೆ ಸಂಪೂರ್ಣ ವಿಡಿಯೋವನ್ನ ವೀಕ್ಷಣೆ ಮಾಡಿ ಆ ರೀತಿ ಘಟನೆಗಳು ಸಿ.ಟಿ. ರವಿ ಮಾತಾಡಿಲ್ಲ ಅಂತ ಹೇಳುವಂಥದ್ದು ಹೇಳ್ತಾರೆ. ಬಸವರಾಜ ಹೊರಟ್ಟಿ ಅವರು ಒಂದು ಸ್ಪೀಕರ್ ಆಗಿ ಒಂದು ಸಭಾಪತಿಯಾಗಿ ಕೊಟ್ಟಂತ ಆದೇಶ ವಿಧಾನಸೌಧದೊಳಗಡೆ, ಆ ಆದೇಶ ಅಗ್ರಮಾನ್ಯ ಆದೇಶ. ವಿಧಾನಸೌಧದೊಳಗಡೆ ಪೊಲೀಸ್ ಬರ್ಲಿಕ್ಕಿಲ್ಲ. ಪೊಲೀಸ್ ಬರಬೇಕಾದ್ರೆ ಸಿವಿಲ್ ಡ್ರೆಸ್ ಅಲ್ಲಿ ಬರಬೇಕು. ವಿಧಾನಸೌಧದೊಳಗಡೆ ಅದಕ್ಕಾಗಿ ಬಿಳಿ ಡ್ರೆಸ್ಸಿನ ಮಾರ್ಚಲ್ ಇರುವುದು. ಆದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಶಾಸಕರನ್ನ ರಕ್ಷಣೆ ಮಾಡಬೇಕಾದ ವಿಧಾನಸೌಧದೊಳಗಡೆ ಆ ಪೊಲೀಸರನ್ನು ತಂದವರನ್ನು ಅರೆಸ್ಟ್ ಮಾಡಿದ್ರಲ್ಲ. ಸಚಿವರು ಅವರ ತವರೂರು, ಸಚಿವರ ಊರು, ಸಚಿವರ ಪರವಾದ ಗುಂಡ ಅವರು ಬಂದು ಶಾಸಕರ ಮೇಲೆ ಹಲ್ಲೆ ಮಾಡ್ತಾರಲ್ಲ. ಏನು ಖಾದರ್ ಸಾಹೇಬ್ರಿಗೆ ಕಣ್ಣು ಕಾಣಲ್ವಾ? ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿಗೆ ಕಣ್ಣು ಕಾಣಲ್ವಾ? ನಾನು ಕೇಳ್ತೇನೆ, ಒಂದು ಪೊಲೀಸ್ ಇಲಾಖೆ ಅವರನ್ನ ಕರ್ಕೊಂಡೋಗಿ ಇಡೀ ಅವರನ್ನ ತಿರುಗಾಡಿಸಿ ಇಡೀ ಬೆಳಗಾವಿ ನಗರಕ್ಕೆ, ಗ್ರಾಮಾಂತರ ಭಾಗಕ್ಕೆ ತಿರುಗಾಡಿಸಿ ಅವರಿಗೆ ಕಣ್ಣೀರು ತರಿಸ್ತೀರಾ? ಒಂದು ನೆನಪಿಡಿ, ಪೊಲೀಸ್ ಇಲಾಖೆಯವರು ಕೂಡ ಒಂದು ನೆನಪಿಡಿ, ಪ್ರತಿ ಸಂದರ್ಭದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಇರಲ್ಲ. ನೆನಪಿಡಿ, ಚಕ್ರ ತಿರುಗಿದ ಹಾಗೆ ನಾವು ಕೂಡ ಬರಲಿಕ್ಕಿದೆ. ನೀವು ಕಾಂಗ್ರೆಸ್ನ ಮಂತ್ರಿಗಳು ಹೇಳ್ತಾರೆ ಅಂತ ಹೇಳಿದ್ರೆ ಕೂಡ ಸಂವಿಧಾನಬದ್ಧವಾಗಿ ಕೆಲಸ ಮಾಡಿ, ಇಲ್ಲ ಆ ಪೊಲೀಸ್ ಇಲಾಖೆ ರಾಜೀನಾಮೆ ಕೊಟ್ಟು ರಾಜಕೀಯ ಮಾಡಬೇಕು. ಆ ಮುಖ್ಯಮಂತ್ರಿಗಳು ಮಂತ್ರಿಗಳು ಆದೇಶ ಕೊಡ್ತಾರೆ ಅಂತ ಹೇಳಿದ್ರೆ ಸಂದರ್ಭದಲ್ಲಿ ನೀವು ಖುಷಿ ಬಂದ ಹಾಗೆ ಸಂವಿಧಾನ ವಿರೋಧಿ ಕೆಲಸವನ್ನ ಪೊಲೀಸ್ ಇಲಾಖೆಯವರು ಕೂಡ ಮಾಡ್ತೀರಾ? ಅವರನ್ನು ಸುತ್ತಾಡಿಸಲು ಮಾತ್ರ ಅಲ್ಲದೆ 100 ಬೆಂಬಲಿಗರು ಎಲ್ಲಿ ಉಂಟು ನಿಮ್ಮ ಇಂಟೆಲಿಜೆನ್ಸ್? 100 ಬೆಂಬಲಿಗರು ಸುವರ್ಣಸೌಧದೊಳಗೆ ನುಗ್ತಾರೆ. ಹೇಗೆ ಕಾಂಗ್ರೆಸ್ಗೆ ಧಿಕ್ಕಾರ, ಕಳ್ಳ ಕಾಂಗ್ರೆಸ್ಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ.
ಧಿಕ್ಕಾರ 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 ಅನ್ಯಾಯ ಅನ್ಯಾಯ ಕಾಂಗ್ರೆಸ್ ಸರ್ಕಾರಕ್ಕೆ ಅನ್ಯಾಯ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಮುಖ್ಯಮಂತ್ರಿ ಸಿದ್ದು ಹಾಕಿ ಅವರಿಗೆ ಗೊತ್ತು ಅನ್ಯಾಯ ಅನ್ಯಾಯ